ವಿಜಯಪುರ ವಿಮಾನ ನಿಲ್ದಾಣಕ್ಕೆ ಡೆಮಾಲಿಷನ್ ಆತಂಕ ದೂರ. ಪಾಟೀಲರ ನಿರಂತರ ಪ್ರಯತ್ನದ ಫಲವಾಗಿ ಶೀಘ್ರದಲ್ಲೇ ಸುಪ್ರೀಂ ಗ್ರೀನ್ ಸಿಗ್ನಲ್. ಲೋಹದ ಹಕ್ಕಿಗಳ ಹಾರಾಟಕ್ಕೆ ಕಾಯುತ್ತಿದ್ದ ವಿಜಯಪುರಕ್ಕೆ ಸಿಹಿ ಸುದ್ದಿ ಸಮೀಪಿಸಿದೆ. ಬಸವನಾಡಿನ ಬಾನಂಗಳದಲ್ಲಿ ವಿಮಾನಗಳ ಘರ್ಜನೆಗೆ ಸುಪ್ರೀಂ ಕೋರ್ಟ್ನಿಂದ ಗ್ರೀನ್ ಸಿಗ್ನಲ್ ಸಿಗುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸುತ್ತಿದೆ. 2020ರಲ್ಲಿ ಅಂದಿನ ಆಪರೇಷನ್ ಕಮಲದ ಸರ್ಕಾರ ವಿಜಯಪುರದ ವಿಮಾನ ನಿಲ್ದಾಣಕ್ಕೆ ಅಗತ್ಯವಿರುವ ಅನುಮತಿ ಪಡೆಯದೆ ವಿಶೇಷವಾಗಿ ಹಸಿರು ಪೀಠದ ಅನುಮತಿಯನ್ನು ನಿರ್ಲಕ್ಷ್ಯ ಮಾಡಿ ಎಡವಟ್ಟು ಮಾಡಿತ್ತು. ಪರಿಣಾಮವಾಗಿ PIL ದಾವೆ ಹೂಡಿಕೆಯಾಗಿ ವಿಮಾನ ನಿಲ್ದಾಣವೇ ಡೆಮಾಲಿಷನ್ ಆತಂಕ ಎದುರಿಸಿತು. ವಿಜಯಪುರ ವಿಮಾನ ನಿಲ್ದಾಣದ ಡೆಮಾಲಿಷನ್ ಆತಂಕ ಎದುರಾಗಿದ್ದ ಸಮಯದಲ್ಲಿ ಮಧ್ಯೆ ಜಿಲ್ಲೆಯ ಜನರ ಹಿತರಕ್ಷಣೆ ಕಾಪಾಡಲು MB ಪಾಟೀಲರೇ ಬರಬೇಕಾಯಿತು. ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರಾಗಿ ವಿಮಾನ ನಿಲ್ದಾಣವನ್ನು ಪೂರ್ಣಗೊಳಿಸಲು ಕಟಿಬದ್ಧರಾಗಿ ನಿಂತರು. ದಕ್ಷ ಸಚಿವರಾದ ಡಾಕ್ಟರ್ MB ಪಾಟೀಲರು ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ದಿಟ್ಟ ಕ್ರಮ ಕೈಗೊಂಡರು. ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡಿಸಲು ಹಿರಿಯ ವಕೀಲರಾದ ಕಪಿಲ್ ಸಿಬಲ್ ಅವರನ್ನು ನೇಮಿಸಿ ಜಿಲ್ಲೆಯ ಅಭಿವೃದ್ಧಿ, ಪ್ರವಾಸೋದ್ಯಮ ಮತ್ತು ಆರ್ಥಿಕ ಹಿತಾಸಕ್ತಿಗಳ ಪರ ಬಲವಾದ ವಾದ ಮಂಡನೆಗೆ ಅಗತ್ಯ ಮಾಹಿತಿಯನ್ನು ಸ್ವತಃ ಪಾಟೀಲರೇ ಒದಗಿಸಿದರು. ಒಟ್ಟಾರೆ ವಿಮಾನ ನಿಲ್ದಾಣ ಹಾರಾಟಕ್ಕೆ ಶೀಘ್ರದಲ್ಲೇ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಲಿದೆ ಎಂಬ ವಿಶ್ವಾಸ ಮೂಡಿದೆ. ಇದಲ್ಲದೆ ವಿಮಾನ ನಿಲ್ದಾಣದ ಮೂಲ ಯೋಜನೆಯನ್ನು ಪರಿಷ್ಕರಿಸಿ ಹೆಚ್ಚುವರಿ ರೂಪಾಯಿ 370 ಕೋಟಿ ಹಣ ಒದಗಿಸಿದ್ದಾರೆ. ಈ ಮೂಲಕ ಕೇವಲ ಸಣ್ಣ ವಿಮಾನಗಳು ಹಾಗೂ ಡೇ ಲ್ಯಾಂಡಿಂಗ್ ವ್ಯವಸ್ಥೆ ಇದ್ದ ವಿಮಾನ ನಿಲ್ದಾಣವನ್ನು ಮುಂದಿನ 50 ವರ್ಷಗಳ ಭವಿಷ್ಯಕ್ಕೆ ಸಜ್ಜಾಗಿರುವ ರೀತಿಯಲ್ಲಿ ಅಭಿವೃದ್ಧಿಪಡಿಸುತ್ತಿದ್ದಾರೆ. ದೊಡ್ಡ ವಿಮಾನಗಳು ಸೇರಿದಂತೆ ಏರ್ಬಸ್ A320 ಇಳಿಯುವಂತೆ ಮೂಲಸೌಕರ್ಯ ವಿಸ್ತರಣೆ, ರಾತ್ರಿ ಇಳಿತ ವ್ಯವಸ್ಥೆ, DVOR ಸೌಲಭ್ಯ, ಫೈರ್ ಫೈಟಿಂಗ್ ವಾಹನಗಳ ವ್ಯವಸ್ಥೆ ಮಾಡಿಸುವಲ್ಲಿ ಪಾಟೀಲರು ಯಶಸ್ವಿಯಾಗಿದ್ದಾರೆ. ವಿಮಾನ ನಿಲ್ದಾಣಕ್ಕೆ ಸಂಪರ್ಕಿಸುವ ಚತುಷ್ಪಥ ರಸ್ತೆ ನಿರ್ಮಾಣಕ್ಕೂ ರು 55 ಕೋಟಿ ವೆಚ್ಚದಲ್ಲಿ ಕ್ರಮ ಕೈಗೊಳ್ಳುವಂತೆ ಮಾಡಿದ್ದಾರೆ. ಅನುಮತಿ ಸಿಕ್ಕ ತಕ್ಷಣವೇ ವಿಮಾನ ಹಾರಾಟ ಆರಂಭವಾಗುವಂತೆ ಸಕಲ ಸಿದ್ಧತೆಗಳನ್ನು ಮಾಡಿರುವುದು ಪಾಟೀಲರ ದೂರದೃಷ್ಟಿಗೆ ಸಾಕ್ಷಿ. ಮಾತಲ್ಲ, ಕಾರ್ಯವೇ ಸಾಧನೆ ಎನ್ನುವ ಧ್ಯೇಯದೊಂದಿಗೆ ಡಾಕ್ಟರ್ MB ಪಾಟೀಲರು ವಿಜಯಪುರದ ಕನಸುಗಳಿಗೆ ರೆಕ್ಕೆ ಕೊಡುತ್ತಿದ್ದಾರೆ.